ಜಿಲ್ಲಾ ರೈತ ಹೋರಾಟಗಾರ ಸಮಿತಿ ಮತ್ತು ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಇವತ್ತಿನ ರೈತರ ಮುಖಂಡರು ನಿರಂತರವಾದಂಥ ರಾಜ್ಯದಲ್ಲಿ ಮತ್ತು ಅದರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಕೇಂದ್ರ ಬಿಂದುವಾದಂಥ ಕಲಬುರಗಿ ಜಿಲ್ಲೆಯಲ್ಲಿ ಏನು ನಿರಂತರವಾಗಿ ಅತಿವೃಷ್ಟಿ ಮಳೆಯಾಗಿ ಮುಂಗಾರು ಬೆಳೆಗಳಾದಂಥ ತೊಗರಿ, ಹೆಸರು, ಉದ್ದು, ಸೂರ್ಯಪಾನ ಇನ್ನಿತರ ಬೆಳೆಗಳು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದು ರೈತರು ಕಂಗಾಲಾಗಿದ್ದಾರೆ. ದಯಮಾಡಿ ಹಾಳಂಥ ರೈತರಿಗೆ ಪ್ರತಿ ಎಕರೆಗೆ 25,000 ರೂಪಾಯಿ ಬೇಡಿಕೆ ಮತ್ತು ಅವರ ವಿಮೆ ಹಾಗೂ ಸಾಲ ಮನ್ನಾ ಇನ್ನಿತರ ಬೇಡಿಕೆ ಇಟ್ಕೊಂಡು ಏನು ನಿರಂತರವಾಗಿ ಇವತ್ತು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಆ ಧರಣಿ ಸತ್ಯಾಗ್ರಹಕ್ಕೆ ನಾವು ವೀರ ಕನ್ನಡಿಗರ ಸೇನೆ ಸಂಪೂರ್ಣವಾಗಿ ಬೆಂಬಲ ನೀಡಿದ್ದೀವಿ. 13ನೇ ತಾರೀಕು ಏನು ಕಲಬುರಗಿಯನ್ನು ಬಂದ್ ಮಾಡ್ತಕ್ಕಂಥ ಒಂದು ಬೇಡಿಕೆ ಇದೆ. ಆ ಬಂಧನಲ್ಲಿ ಕೂಡ ಸಾವಿರಾರು ಕಾರ್ಯಕರ್ತರನ್ನು ತೆಗೆದುಕೊಂಡು ಆ ಕಲಬುರಗಿ ಬಂದ್ ಮಾಡ್ತಕ್ಕಂಥ ಹೋರಾಟದಲ್ಲಿ ನಾವು ಪಾಲ್ಗೊಂಡು ಅದಕ್ಕೆ ಸಹಕಾರ ನೀಡ್ತೀವಿ ಅಂತ ಈ ಸಂದರ್ಭ ಹೇಳಕ್ಕೆ ಬಯಸ್ತಾ ಇದ್ದೀನಿ. ದಯಮಾಡಿ ಕೃಷಿ ಸಚಿವರು, ಮಾನ್ಯ ಉಸ್ತುವಾರಿ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಪ್ರತಿ ಎಕರೆಗೆ 20,000 ರಿಂದ 25,000 ರೂಪಾಯಿ ರೈತರಿಗೆ ಪರಿಹಾರ ನೀಡಬೇಕಂತೇಳಿ ನಾನು ಇವತ್ತು ಆಗ್ರಹಿಸ್ತಾ ಇದ್ದೀನಿ, ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ರೈತರ ಸಾಲ ಕೂಡ ಮನ್ನಾ ಮಾಡಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ 13ನೇ ತಾರೀಕಿಗೆ ಬಂದಿಗೆ ಅವಕಾಶ ಮಾಡಿಕೊಡ್ಬ ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇಂದು ಅಖಿಲ ಭಾರತ ಯುವಜನ ಫೆಡರೇಷನ್ ಜಿಲ್ಲಾಧ್ಯಕ್ಷನಾಗಿ ನಾನು ಹನುಮಂತರಾವ್ ಈ ಒಂದು ರೈತ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಮಾತಾಡ್ತಾ ಇದ್ದೇನೆ. ಇವತ್ತು ಅತಿವೃಷ್ಟಿಯಿಂದ ರೈತರು ಕಂಗಾಲಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಯಾವುದೇ ರೀತಿಯಿಂದ ಸ್ಪಂದನೆ ಮಾಡ್ತಾಯಿಲ್ಲ. ಯಾವುದೋ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸಚಿವರು ಬಂದು ಎಲ್ಲೋ ವೀಕ್ಷಣೆ ಮಾಡ್ತೀನಿ ಅಂತಕ್ಕಂಥದ್ದು ಒಂದು ನೆಪ ಹೇಳಿ ಇವತ್ತು ವೀಕ್ಷಣೆ ಮಾಡಿ ಹೋಗಿಬಿಟ್ರು. ಆದ್ರೆ ರೈತರಿಗೆ ಆಗಿರ್ತಕ್ಕಂಥ ಸಂಕಷ್ಟ ಇವತ್ತು ಅವರಿಗೆ ಬೆಳೆದಿರ್ತಕ್ಕಂಥ ಬೆಳೆ ಏನೂ ಅಲ್ಲ, ಅವರಲ್ಲಿ ಹೊಲದಲ್ಲಿ ಇರ್ತಕ್ಕಂಥ ಮಣ್ಣು ಸಹಿತ ಕಿತ್ಕೊಂಡು ಹೋಗಿದೆ ಅಂತ ಒಂದು ಸುಮಾರು 5-6 ವರ್ಷ 10 ವರ್ಷದವರೆಗೂ ಅವರು ಸುಧಾರಣೆ ಆಗ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ರೈತ ಕಂಗಾಲಾಗಿದ್ದಾನೆ. ಹಾಗಾಗಿ ಇವತ್ತು ಹಸಿ ಬರಗಾಲ ಅಂತಕ್ಕಂಥ ಈ ಭಾಗ ಕಲ್ಯಾಣ ಕರ್ನಾಟಕ ಭಾಗ, ಕಲಬುರಗಿ ಜಿಲ್ಲೆ ಅಲ್ಲ, ಕಲಬುರಗಿ ಜಿಲ್ಲೆ ಒಂದೇ ಇರದೆ ಕಲ್ಯಾಣ ಕರ್ನಾಟಕ ಭಾಗ ಹಸಿ ಬರಗಾಲ ಅಂತ ಘೋಷಣೆ ಮಾಡಿ ಬೇಗ ತೀವ್ರಗತಿಯಾಗಿ ಇವತ್ತು ದಿವಸ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದಕ್ಕೆ ಈ ಸಮಸ್ಯೆಗೆ ಸ್ಪಂದನೆ ಮಾಡಿ ಪರಿಹಾರ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯಪೂರ್ವಕವಾಗಿ ನಾವು ಕೇಳ್ತಾ ಇದ್ದೀವಿ. ಇವತ್ತು ದಿವಸ 13ನೇ ತಾರೀಕು ಬಂದು ಏನು ಮಾಡ್ತಾ ಇದ್ದೀವಿ ಅವೆಲ್ಲ ರೈತ ಸಂಘಟನೆದವರು. ಆ ರೈತ ಸಂಘಟನೆ ಜೊತೆಗೆ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಅಖಿಲ ಭಾರತ ಯುವಜನ ಒಕ್ಕೂಟ, ಅಖಿಲ ಭಾರತ ವಿದ್ಯಾರ್ಥಿ ಒಕ್ಕೂಟ, ಜೊತೆಗೆ ನಮ್ಮೆಲ್ಲ AITC ಕಾರ್ಮಿಕ ಸಂಘಟನೆಯವರು ಎಲ್ಲ ಜೊತೆಗೂಡಿ ಇವತ್ತು ದಿವಸ ನಾವೆಲ್ಲ ಈ ಹೋರಾಟದಲ್ಲಿ ಭಾಗವಹಿಸಿ ಈ ಸಮಸ್ಯೆ ಪರಿಹಾರ ಆಗುವವರೆಗೂ ಈ ಹೋರಾಟಗಾರ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳ್ತಾ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನೀವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೇವಲ ವೀಕ್ಷಣೆ ಮಾಡಿದ್ರೆ ಸಾಲಂಗಿಲ್ಲ, ಕೇವಲ ನೀವು ನೋಡಿ ಹೋದ್ರೆ ಸಾಲಂಗಿಲ್ಲ, ನೀವು ಕೇವಲ ಹುಸಿ ಮಾತು ಹೇಳಿದ್ರಿಂದ ಸಾಲಂಗಿಲ್ಲ, ನೀವು ಬರೀ ಮಾತಾಡಿದ್ರೂ ಹೊಟ್ಟೆ ತುಂಬಂಗಿಲ್ಲ. ಹಾಗೆ ಇವತ್ತು ದಿವಸ ನೀವು ಮಾತಾಡದೆ ಬರೀ ಹಚ್ಚಿ ಸುಳ್ಳು ಹೇಳದೆ ಇವತ್ತು ದಿವಸ ಸರ್ಕಾರ ಇವತ್ತು ಸ್ಪಂದನೆ ಮಾಡಿದ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ದಿವಸ ಬೆಂಬಲ ಸೂಚಿಸಿ ಮಾತಾಡ್ತಿದ್ದೇನೆ. ಧನ್ಯವಾದಗಳು.